ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ LBA ಅಂತೇಳಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಹಿಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ಅದರ ಆಧಾರದ ಮೇಲೆ ನಾನು ಒಂದು ಕ್ವಶನ್ ಪೇಪರ್ ವಿತ್ ಬ್ಲೂ ಪ್ರಿಂಟ್ ಕೆ ಸಾಥ್ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಲೂ ಕೂಡ ಹೇಳಿದೆ. ಸೊ ಅದಕ್ಕಾಗಿ ಇಲ್ಲಿದೆ ನೋಡಿ, ಬ್ಲೂ ಪ್ರಿಂಟ್ ಫಾರ್ 25 ಮಾರ್ಕ್ಸ್ LBA ಇಂಗ್ಲಿಷ್ ಕ್ವಶನ್ ಪೇಪರ್ ಮಾಡಿದ್ದೀನಿ. 25 ಅಂಕದ LBA ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ನಮ್ಮ 10ನೇದು. ಸೊ ಸ್ವಲ್ಪ ನಮಗೂ ಸ್ವಲ್ಪ ಏನ್ ಕನ್ಫ್ಯೂಷನ್ ಅಂದ್ರೆ, ಅದು ಆಕ್ಚುಲಿ ಲೆಸನ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಇರೋ ಕಾರಣಕ್ಕಾಗಿ ಅಥವಾ ಅಸೆಸ್ಮೆಂಟ್ ಇರೋ ಕಾರಣಕ್ಕಾಗಿ, ಸೊ ಒಂದೊಂದು ಪಾಠದ ಮೇಲೆ ಒಂದು ಎಕ್ಸಾಂಪಲ್, ಒಂದು ಪಾಠ ಇದೆ ಅಂದ್ರೆ ಬೇಕಾ ಅದಾದ ನಂತರ ಒಂದು ಟೆಸ್ಟ್ ನಾವು ತಗೋಬೇಕಾಗುತ್ತೆ 25 ಮಾರ್ಕ್ಸ್. ಅದೇ ರೀತಿ ಹಂಗೆ ಪೋಯಮ್ದು ತಗೋಬೇಕಾಗತ್ತ. ಸೊ ಹಂಗ ನಾವು ಅನ್ಕೊಂಡು ನಾವು ಇದು ಮಾಡಿದ್ವಿ. ಇಲ್ಲಿಗೆ ಯೂನಿಟ್ ಟೆಸ್ಟ್ ಅಂದ್ರೆ ಯೂನಿಟ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕೊಡ್ಬೇಕಾಗ್ತಿತ್ತು. ಅದಕ್ಕಾಗಿ ನಾವು ಹಂಗ ಅನ್ಕೊಂಡು ಪ್ರತಿಯೊಂದು ಪಾಠದ ಮೇಲೆನೆ ಒಂದೊಂದು ಕ್ವೆಶ್ಚನ್ ಪೇಪರ್ ಮಾಡಿದ್ದೇನೆ. ಮತ್ತು ಅದರ ನೀಲನಕ್ಷೆ ಏನ್ ಬ್ಲೂ ಪ್ರಿಂಟ್ ಇದೆ ಅದನ್ನ ನಾನೇ ತಯಾರು ಮಾಡಿ ಎಷ್ಟಾಗುತ್ತೋ ಅಷ್ಟು ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ವೇಟೇಜ್ ಟು ಕಾಗ್ನಿಟಿವ್ ಲೆವೆಲ್ 100 ಮಾರ್ಕ್ಸ್ ಹಿಡಿದ್ರೆ 8 ರಿಮೆಂಬರಿಂಗ್ ಮೇಲೆ ಕ್ವಶನ್ಸ್ ಬರಬೇಕಾಯಿತು. ಹಾಗಾದ್ರೆ 25 ಮಾರ್ಕ್ಸ್ ಹಿಡಿದ್ರೆ 2 ಅಂದ್ರೆ 10% ಕ್ವಶನ್ಸ್ಗಳು ರಿಮೆಂಬರಿಂಗ್ ಮೇಲೆ ಬರಬೇಕು. ಕಾಂಪ್ರಿಹೆನ್ಷನ್ ದಲ್ಲಿ 100ಗೆ 32 ಬರಬೇಕು. ನಮ್ದು 25ಗೆ 10 ಕ್ವಶನ್ಸ್ಗಳು ಕಾಂಪ್ರಿಹೆನ್ಷನ್ಸ್ ಮೇಲೆ ಬರಬೇಕು, 10 ಮಾರ್ಕ್ಸ್ಗಳು. ಸೊ ಎಕ್ಸ್ಪ್ರೆಷನ್ ದಲ್ಲಿ 45 100ಗೆ ಹಿಡಿದ್ರೆ 11 ಮಾರ್ಕ್ಸ್ಗಳು ಸೊ ಎಕ್ಸ್‌ಪ್ರೆಷನ್ ದಲ್ಲಿ ಬರಬೇಕು. ಅಪ್ರಿಸಿಯೇಷನ್ ದಲ್ಲಿ 2 ಮಾರ್ಕ್ಸ್ ಕ್ವೆಷನ್ಸ್ ಬರಬೇಕು 25ಗೆ. ಸೊ ಈ ರೀತಿ ನಾವು ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸುಮ್ನೆ ಯಾವುದೋ ಕ್ವೆಶ್ಚನ್ ತೆಗೆಯೋದಲ್ಲ. ಆ ರೀತಿ ಎಷ್ಟೋ ಕ್ವೆಶ್ಚನ್ ಪೇಪರ್ ತೆಗಿಬಹುದು. ಸೊ ಇದಾದ ವೇಟೇಜ್ ಟು ಕಂಟೆಂಟ್ ಇದಂತೂ ನಾವು ಓವರ್ ಆಲ್ ಮುಗಿಸಿದ ಇದನ್ನ ಅಪ್ಲೈ ಮಾಡ್ತೇವೆ. 25 ಮಾರ್ಕ್ಸ್ ಇರ್ತಾರೆ, ಇದೇನು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ವೇಟೇಜ್ ಟು ಟೈಪ್ ಆಫ್ ಕ್ವೆಶ್ಚನ್ಸ್ ಅದನ್ನ ಅಪ್ಲೈ ಮಾಡಲೇಬೇಕಾಗತ್ತೆ. MCQs 4 ಇರ್ತಾರೆ, ನಾವು ಇಲ್ಲಿ 2 ಹಿಡಿದಿದ್ದೀನಿ. ವೆರಿ ಶಾರ್ಟ್ ಆನ್ಸರ್ಸ್ 1 ಮಾರ್ಕ್ಸ್ 4 ತಗೊಂಡಿದ್ದೀನಿ. ಶಾರ್ಟ್ 2 ಮಾರ್ಕ್ಸ್ ಕ್ವಶನ್ಸ್ 5 ತಗೊಂಡಿದ್ದೀನಿ. 3 ಮಾರ್ಕ್ಸ್ ಕ್ವಶನ್ಸ್ 2 ತಗೊಂಡಿದ್ದೀನಿ. ಇವು ಎಕ್ಸ್ಟ್ರಾಕ್ಟ್ಸ್ ಅಥವಾ RC ಅಂತ ಕರಿತೇವಲ್ರಿ ಅವು. ಆಮೇಲೆ ಲಾಂಗ್ ಆನ್ಸರ್ಸ್ 3 ಮಾರ್ಕ್ಸ್ 1 ತಗೊಂಡಿದ್ದೀನಿ. 5 to 6 ಸೆಂಟೆನ್ಸ್ ಕ್ವಶನ್ಸ್ ತಂದ್ಕೊಡ್ರಿ. 6 to 8 ಸೆಂಟೆನ್ಸ್ ಕ್ವಶನ್ಸ್ ತಂದ್ಕೊಡ್ರಿ. ಸೊ ಅದೊಂದು ತಗೊಂಡಿದ್ದೀನಿ. ಟೋಟಲ್ 14 ಕ್ವಶನ್ಸ್ ಮಾಡಿದ್ದೀನಿ. ಇಲ್ಲಿ 38 ಕ್ವಶನ್ಸ್ ಬಂದಿದ್ದಾವೆ. ಓಕೆ. ಇದು ನಾನೇ ನನ್ನದೇ ಆದ ಒಂದು ಸ್ವಂತ ವಿಚಾರದಲ್ಲಿ ಮಾಡಿದಂತದ್ದ ಕ್ವಶನ್ ಪೇಪರ್. ಓಕೆ. ಇದೇ ರೀತಿ ಬರುತ್ತೋ ಇಲ್ಲೋ ನೋಡೋಣ. ಯಾಕಂದ್ರೆ ಅವರು 19ನೇ ತಾರೀಕು ಆದ ನಂತರ ಒಂದು ಕ್ವಶನ್ ಪೇಪರ್ ಬಿಡ್ತಾರೆ. ಸೊ ಅದನ್ನ ನೋಡಿದ ತಕ್ಷಣ ನಮಗೆ ಇನ್ನೂ ಗ್ಯಾರಂಟಿ ಸಿಗುತ್ತೆ. ಓಕೆ. ಆಮೇಲೆ ವೆಟೇಜ್ ಟು ಡಿಫಿಕಲ್ಟ್ ಲೆವೆಲ್ ಇದ್ರಲ್ಲಂತೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಸೊ ಈಸಿ ಕ್ವಶನ್ಸ್ 8 ಮಾರ್ಕ್ಸ್ ಇರಬೇಕು. ಎವರೇಜ್ 13 ಕ್ವಶನ್ಸ್ ಇರಬೇಕು. ಡಿಫಿಕಲ್ಟ್ 4 ಮಾರ್ಕ್ಸ್ ಕ್ವಶನ್ಸ್ ಇರಬೇಕು. ಟೋಟಲ್ 25 ಮಾರ್ಕ್ಸ್. ಅದು ಚೇಂಜ್ ಸಾಧ್ಯನೇ ಇಲ್ಲ. ಸೊ ಇದು ಬೇಕಾದ್ರೆ ಚೇಂಜಸ್ ಆಗ್ಬೋದು. ಇದು ನಾನು ಹೆಚ್ಚು ಇದನ್ನು ಆಗ್ಲಿಕ್ಕಿಲ್ಲ. ನೋಡೋಣ. ಸೊ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಹಾಕ್ರಿ, ಕ್ಲಾಸ್ ಹಾಕ್ರಿ, ಸಬ್ಜೆಕ್ಟ್ ಇಂಗ್ಲಿಷ್ 25 ಮಾರ್ಕ್ಸ್ 1 ಅವರ್ ಟೈಮಿಂಗ್ ಹಾಕೋರಿ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಯಾವ್ದೆ 1 ಮಾರ್ಕ್ಸ್ 2 ಬರ್ಬೇಕಂತೇಳಿ. ಸೊ ಒಂದು ನಾ ಯಾವ್ದು ತಗೊಂಡಿದ್ದೀನಿ, ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ತಗೊಂಡಿದ್ದೀನಿ. ಇದಾದ ನಂತರ ಇದು ಹೋಮೋಫೋನ್ಸ್ ಮೇಲೆ ಒಂದು ತಗೊಂಡಿದ್ದೀನಿ. ನೋಡ್ರಿ, ಇದು ಲೆಸನ್ ಬೇಸ್ಡ್ ಕ್ವಶನ್ ಪೇಪರ್ ಆದ ಕಾರಣಕ್ಕಾಗಿ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ, ಕಂಪ್ಲೀಟ್ ಗ್ರಾಮರ್ ಕ್ವಶನ್ಸ್ ಹಾಕ್ತಿದ್ದಾರೆ. ತಪ್ಪಾಗತ್ರಿ. ಸೊ ಒಂದ್ ಲೆಸನ್ ಆದ ನಂತರ ಅಷ್ಟೆಲ್ಲ ಗ್ರಾಮರ್ ಎಲ್ಲಿ ಹೇಳ್ತೇವೆ ನಾವು? ಅದು ರಾಂಗ್ ಆಗುತ್ತಲ್ಲ. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆ ಲೆಸನ್‌ಗೂ ಅದಕ್ಕೆ ಇರುವಂತ ಸಂಬಂಧ ಏನು? ಅದ್ರ ಹಿಂದೆ ಇರುವಂತ ಗ್ರಾಮರ್ ಏನು? ಅದರ ಆಧಾರದ ಮೇಲೆ ನಾವು ಕ್ವೆಶ್ಚನ್ ಪೇಪರ್ ತೆಗಿಬೇಕಲ್ಲ. ಅದನ್ನ ಬಿಟ್ಟು ನಾವು ಇಡೀ ಎಲ್ಲಾನು ಪ್ರೊಫೈಲ್ ರಾಟಿಂಗ್, ಪಿಕ್ಚರ್ ರಾಟಿಂಗ್ ಎಲ್ಲಾನು ಹಾಕಿದ್ರೆ ಎಲ್ಲಿ ಆಗತ್ತೆ ರೀ? ತಪ್ಪಾಗತ್ತೆ. ಅದು ಅಬ್ಸಲ್ಯೂಟ್ಲಿ ರಾಂಗ್ ಆಗತ್ತೆ. ಬೈ ಚಾನ್ಸ್ ಅವರು ಆ ರೀತಿ ಕೊಟ್ರೆ ಹೆಂಗ್ ಆಗತ್ತೆ ರೀ? ಆಗತ್ತದು. ಸೊ ಆ ಲೆಸನ್ ಹಿಂದ್ಗಡೆ ಎಷ್ಟು ಗ್ರಾಮರ್ ಬರ್ತಾವೆ ಅದ್ರ ಸಂಬಂಧಪಟ್ಟಂತೆ. ಸೊ ಹಂಗೆ ಅನ್ಕೊಂಡು ಈ ಲೆಸನ್ ಹಿಂದ್ಗಡೆ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ. ಅದ್ರ ಮೇಲೆ ಒಂದು ಕ್ವೆಶ್ಚನ್ ಕೇಳಿದೀನಿ MCQದಲ್ಲಿ. ಮತ್ತು ಆ ಹೋಮೋಫೋನ್ ಹೋಮೋಫೋನ್ಸ್ ಅಂತ ಏನ್ ಬರ್ತಾವಲ್ಲ, ಸೊ ಅದ್ರ ಬಗ್ಗೆನೂ ಒಂದು ಕ್ವೆಶ್ಚನ್ ಕೇಳಿದೀನಿ. ಗ್ರಾಮರ್‌ದ 2 ಕ್ವೆಶ್ಚನ್ಸ್ ಕೇಳಿದೀನಿ ಸಾಕು. ಇನ್ನ 1 ಮಾರ್ಕ್ಸ್ ಕ್ವೆಶ್ಚನ್ ಮಾಡಿದೀನಿ. ಆಕ್ಚುअली ಹೆಚ್ಚು ಬರೋದಿಲ್ಲ. ಆದ್ರೂ ಕೂಡ ನಾವು ಮಾಡಿದ್ವಿ. ಯಾಕಂದ್ರೆ ಇರ್ಲಿ, ಯಾವ ರೀತಿ ಕ್ವೆಶ್ಚನ್ ಬರ್ತೋ ಗೊತ್ತಿಲ್ಲ. 2025, 2026 ಕಾರಣಕ್ಕಾಗಿ ಇದನ್ನು ತಯಾರು ಮಾಡ್ಕೊಳ್ಳೋಣ. ಸೊ ಅದಕ್ಕಾಗಿ ನಾನು 4 ಕ್ವೆಶ್ಚನ್ಸ್ ತಗೊಂಡಿದ್ದೀನಿ 1 ಮಾರ್ಕ್ಸ್‌ದ್ದು. ಇನ್ನೊಂದು ಮೈ ಡಿಯರ್ ಟೀಚರ್ಸ್ ನೆನಪಲ್ಲಿ ಇಟ್ಕೊರಿ. ಯಾವ ಕ್ಯಾಟಗರಿದಲ್ಲಿ ಬರ್ತಾವ? ಅಪ್ರಿಸಿಯೇಷನ್‌ದಲ್ಲಿ ಬರ್ತಾವ, ಎವರೇಜ್‌ದಲ್ಲಿ ಬರ್ತೈತಿ, ಅಥವಾ ಕಾಂಪ್ರಿಹೆನ್ಷನ್‌ದಲ್ಲಿ ಬರ್ತಾವು. ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀನಿ. ಇದು ನೋಡಿ, ಈ ಕ್ವೆಶ್ಚನ್ ಕಾಂಪ್ರಿಹೆನ್ಷನ್ ಎವರೇಜ್ ಅಂತ ಕೊಟ್ಟಿದ್ದೀನಿ. ಬಹಳ ಅಪರೂಪ ರೀ. ಬಹಳ ವರ್ಕ್ ಮಾಡಿದೀನಿ. ಓಕೆ. ಇಲ್ಲಿ ನೋಡ್ರಿ. ಸೊ ಇದ್ರಲ್ಲಿ ಕುಂದಿರ್ಬೇಕಲ್ಲ, ಇದ್ರಲ್ಲಿ. ಈ ವೇಟೇಜ್ ಟು ಕಾಗ್ನಿಟಿವ್ ಲೆವೆಲ್‌ದಲ್ಲಿ ಕುಂದಿರ್ಬೇಕು. ಜೊತೆಗೆ ಅದು ಅಲ್ಲದೆ ಇದರಲ್ಲಿ ಕುಂದಿರ್ಬೇಕು ಆಂಡ್ ಇದರಲ್ಲಿ ಕುಂದಿರ್ಬೇಕು. 3 ಕೆಟಗರಿದಲ್ಲಿ ಕುಂದಿರ್ಬೇಕಾಗತ್ತ. ಸೊ ಅದನ್ನ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಕಾಂಪ್ರಿಹೆನ್ಷನ್ ಎವರೇಜ್‌ದಲ್ಲಿ ತಗೊಂಡಿದ್ದೀನಿ. ಆಮೇಲೆ ಈ ರೀತಿ, ಆಮೇಲೆ ಇಲ್ಲಿ ಯಾವ್ಯಾವ ಕ್ವೆಶ್ಚನ್ಸ್ ಏನೇನ್ ತಗೊಂಡಿದ್ದೀನಿ ಅನ್ನೋದನ್ನು ಕೊಟ್ಟಿದ್ದೀನಿ. ಅಪ್ರಿಸಿಯೇಷನ್ ಎವರೇಜ್‌ದಲ್ಲಿ ತಗೊಂಡಿದ್ದು, ಎಕ್ಸ್‌ಪ್ರೆಷನ್ ಈಸಿದಲ್ಲಿ ತಗೊಂಡಿದ್ದೀನಿ. ಆಮೇಲೆ 3 ಮಾರ್ಕ್ಸ್ ಕ್ವೆಶ್ಚನ್ ತಗೊಂಡಿದ್ದೀನಿ. 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಎಕ್ಸ್‌ಪ್ರೆಷನ್ ಡಿಫಿಕಲ್ಟ್‌ದಲ್ಲಿ, ಆಮೇಲೆ ರಿಮೆಂಬರಿಂಗ್ ಈಸಿದಲ್ಲಿ. ಸೊ ಎಲ್ಲ ಕ್ವೆಶ್ಚನ್ಸ್‌ನು ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಕ್ಸ್ಟ್ರಾಕ್ಟ್ಸ್ ಕೇಳಿದ್ದೀನಿ 2.
ಸೊ ಕಾಂಪ್ರಿಹೆನ್ಷನ್ ಎವರೇಜ್ ಮತ್ತು ಕಾಂಪ್ರಿಹೆನ್ಷನ್ ಎವರೇಜ್ ಕ್ವೆಷನ್ಸ್ ಕೇಳಿದ್ದೀನಿ. ಲಾಂಗ್ ಆನ್ಸರ್ ಒಂದು ಕ್ವೆಶ್ಚನ್ ಕೇಳಿದ್ದೀನಿ. ಸೊ 3 ಮಾರ್ಕ್ಸ್‌ಗೆ. ಸೊ ಅದನ್ನು ಕೂಡ ಎದರಿಂದ ತಗೊಂಡಿದ್ದೀನಿ ಅನ್ನೋದನ್ನು ಕೊಟ್ಟಿದ್ದೀನಿ. ಎಕ್ಸ್‌ಪ್ರೆಸ್ ಈಸಿದಲ್ಲಿ ತಗೊಂಡಿದ್ದೀನಿ. ಓಕೆ. ಇಟ್ಸ್ ಆಲ್ ಅಬೌಟ್ ಕ್ವೆಶ್ಚನ್ ಪೇಪರ್. ಇಷ್ಟು ಪ್ರಯತ್ನ ಮಾಡಿದ್ದೀನಿ ನನ್ನ ಸಾಧ್ಯ ಆದಮಟ್ಟಿಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ. ಯೂನಿಟ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಏನು ಅವ್ರು ಹೇಳಿದ್ದಾರೆ ಅದರ ತಕ್ಕಂತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರು ಹೇಳ್ತಾರೆ. ಅದನ್ನು ಕೂಡ ನಾನು ಹೇಳ್ತೀನಿ. ಮುಂದೆ ಅಪ್ಡೇಟ್ ಮಾಡ್ತೀನಿ. ಇದನ್ನೇ ಫೈನಲ್ ಅಂತ ಅಂತಲ್ಲ. ಬಟ್ ನನ್ನ ಪ್ರಕಾರ ಅವ್ರು ಏನ್ ಹೇಳಿದಾರಲ್ಲ, ಎಲ್-ಬಿ-ಎ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ, ಅದೇ ರೀತಿ ಪ್ರಯತ್ನ ಮಾಡಿದ್ದೀನಿ. 20 ಅಂಕಗಳನ್ನ ಅವ್ರು ಕ್ವೆಷನ್ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅದರಿಂದ ಒಂದು 5 ಮಾರ್ಕ್ಸನ್ನ ಇದರಿಂದ ತಗೊಂಡು ಪ್ರಯತ್ನ ಮಾಡಿದ್ದೀನಿ. ಓಕೆ. ಯೆಸ್ ಟೀಚರ್ಸ್ ಇದನ್ನ ನಾನು ನಿಮಗೆ ಪಿಡಿಎಫ್‌ನ ಡೌನ್‌ಲೋಡ್‌ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಡೌನ್‌ಲೋಡ್ ಮಾಡ್ಕೊಳ್ರಿ. ಯೂಸ್ ಮಾಡ್ಕೊಳ್ರಿ. ಓಕೆ. ಯೂಸ್ ಮಾಡ್ಕೊಳ್ರಿ. ಸೊ ಇರ್ಲಿ ಇದೊಂದು. ಸೊ ಯೂಸ್ ಮಾಡ್ಕೊಳ್ರಿ. ಮತ್ತೆ ಬೇಕಾದ್ರೆ ಅಪ್ಡೇಟ್ ಮಾಹಿತಿಯನ್ನು ನಾನು ತಿಳಿಸ್ತಾ ಇರ್ತೀನಿ. ಓಕೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.